ಗೈಸ್ ನೋಡ್ತಾ ಇರ್ಬೋದು, ಇವಾಗ ನಮ್ಮ ಏವೇರಿನ ಸ್ವಲ್ಪ ಮುಂದಕ್ಕೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ಎಲ್ಲ ವರ್ಕ್ ನಡೀತಾ ಇದೆ. ಸೊ ಅದಕ್ಕಾಗಿ ವ್ಲಾಗ್ ಮಾಡಿಲ್ಲ. ಈಗ ಇದಕ್ಕಿಂತ ಹಿಂದೆ ವ್ಲಾಗ್ ನೋಡಿರ್ತೀರ, ತುಂಬ ಹಿಂದೆ ಶೂಟ್ ಮಾಡಿದ್ದಂಥ ವ್ಲಾಗು. ಸೊ ಇವಾಗ ಇಲ್ಲಿವರೆಗೂ ಬರುತ್ತೆ. ಇದು ಒಂದು ನೆನಪಿಗೆ ಇರಲಿ ಅಂದ್ಬಿಟ್ಟು ಇದನ್ನು ಶೂಟ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಎಲ್ಲ ಮೆಶ್ ಇಲ್ಲೇ ಇದೆ. ಮೆಶ್ ಒಂದು ರೋಲ್ ತಂದಿದ್ದೀನಿ. ಇದು ನೋಡಿ, ಇದು ಮೊದಲಿದ್ದು ಬಿಚ್ಚಿಟ್ಟಿದ್ದೀನಿ ಇವಾಗ. ಇದು ಮೊದಲು ನೀವು ನೋಡಿರ್ತೀರ, ಅಲ್ಲಿ ಫ್ರಂಟಲ್ಲಿ ಹಳೆ ವಿಡಿಯೋದಲ್ಲಿ ನೋಡಿರ್ತೀರ, ಫ್ರಂಟಲ್ಲಿ ಟೆಂಪ್ರವರಿಯಾಗಿ ಮುನ್ಗಡೆ ಹಾಕ್ಸಿದೆ. ಸೊ ಅದು ಈಗ ಈ ಕಡೆ ಫುಲ್ಲು ಮೆಶ್ ಬರುತ್ತೆ, ಆ ಕಡೆ ಫುಲ್ ಮೆಶ್ಶು, ಮತ್ತು ಅಲ್ಲಿ ಶೀಟ್ ಹಾಕ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ಪು ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಆ ಜಾಗದಲ್ಲಿ ಏನಿದೆ ಆ ಕಡೆ, ಅಲ್ಲಿ ಫುಲ್ಲು ಇದು ಬರುತ್ತೆ, ಏನೋ ಮೆಶ್ ಬರುತ್ತೆ. ಮೆಶ್ ಆದಮೇಲೆ ಅಲ್ಲಿ ಟ್ರಾನ್ಸ್ಪರೆಂಟ್ ಶೀಟ್ ಬರುತ್ತೆ ಈ ಜಾಗದಲ್ಲಿ. ಸೊ ನೋಡ್ಬೋದು, ಈಗ ತೋರಿಸ್ತೀನಿ. ಈ ಥರ ಕಾಣ್ತಾ ಇದೆ ಇವಾಗ ಸದ್ಯಕ್ಕೆ. ಎಲ್ಲ ಮೆಸ್ಸಿಯಾಗಿದೆ. ರೆಡಿ ಆದಮೇಲೆ ಫುಲ್ಲು ಚೆನ್ನಾಗಿ ಕಾಣುತ್ತೆ. ಸೊ ಫುಲ್ಲು ಎಲ್ಲ ಈ ವಿಡಿಯೋದಲ್ಲೇ ಪಾರ್ಟ್ ಬೈ ಪಾರ್ಟ್ ಹಾಕಿರ್ತೀನಿ. ಸೊ ಈಗ ಎಲ್ಲ ಈ ಮೆಶ್ಶು ನಾನು ನೋಡ್ತಾ ಇರ್ಬೋದು. ಇದು ಒಂದು ರೋಲ್ ಫುಲ್ ಬರುತ್ತೆ. ಹಿಂಗೆ 4 ಫೀಟು, ಹಿಂಗೆ 50 ಫೀಟ್ ಇರುತ್ತೆ, ಅಂದರೆ 50 ಅಡಿ. ಇದು ಬಂದ್ಬಿಟ್ಟು GI ಮೆಶ್ಶು, ವೆಲ್ಡಿಂಗು ಕೂರುವಂಥ ಮೆಶ್ಶೇ ಇದು. ಸ್ವಲ್ಪ ಇದರಲ್ಲೂ ಕ್ವಾಲಿಟೀಸ್ ಬರುತ್ತೆ. ಇದು ಸ್ವಲ್ಪ ಜಾಸ್ತಿ MM-ದು. ಸೊ ಕಮ್ಮಿ MM-ದು ತೊಗೊಂಡ್ರೆ 1 mm 1.6 mm-ದು ಅದೆಲ್ಲ ವೆಲ್ಡಿಂಗ್ ಕೂರಲ್ಲ ಇದ್ರ ಮೇಲೆ. ಸೊ ನೋಡ್ಬೋದು, ಇದು ಕೂಡ ಹೆವಿ ಗೇಜೇ ಹಾಕ್ತಾಯಿದ್ದೀನಿ. ಜಾಸ್ತಿ ದಿನ ಬಾಳಿಕೆ ಬರಬೇಕಲ್ಲ. ಸೊ ಹಂಗಾಗಿ ಸ್ವಲ್ಪ ಹೆವಿ ಗೇಜೇ. ಇದು ಆ್ಯಂಗಲ್ಲು, ಇದು ರಾಡ್ಗಳು, ಫುಲ್ಲು ಕಂಪ್ಲೀಟ್ ಸೆಟಪ್ಪು ಯಾವ ಥರ ಒಂದು ಲುಕ್ ಬರುತ್ತೆ ಅನ್ನೋದು ನಾನು ತೋರಿಸ್ತೀನಿ. ಬಟ್ ಅದಾದಮೇಲೆ ಸ್ವಲ್ಪ ಈಗ ಕೆಲವೊಂದು ಗ್ರೀನ್ ಮೆಶ್ ಹಾಕೋದಾಗಿರ್ಬೋದು, ಒಳಗಡೆ ಚಿಕ್ಕ ಚಿಕ್ಕ ಅಪ್ಗ್ರೇಡ್ಗಳು, ಅವೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತಾ ಹೋಗುತ್ತೆ. ಈ ವಿಡಿಯೋದಲ್ಲಿ ಈ ಝೀರೋ ಅಂದರೆ ಇವಾಗ ಏನಿದೆ ಇಲ್ಲಿಂದ ಫುಲ್ ಕಂಪ್ಲೀಟ್ ಆಗೋರು ಹೇಗೆ ಕಾಣುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ನಾನು ಅಪ್ಲೋಡ್ ಮಾಡ್ತೀನಿ. ಇವಾಗ ಈ ಸೈಡ್ ಏನಿದೆ, ರೈಟ್ ಸೈಡಲ್ಲಿ ಮೆಶ್ ಹಾಕಿ ಅದಕ್ಕೆ ಒಂದು ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಗೇಟ್ ಶೀಟ್ ಬರುತ್ತೆ, ಅದನ್ನು ಹಾಕಿ ಕೂರಿಸಿದ್ದೀವಿ. ಅದಾದ ನಂತರ ಮತ್ತೆ ಈ ಕಡೆ ಸೈಡ್ಗೂ ಕೂಡ ಅದೇ ಥರದ್ದು ಒಂದನ್ನು ರೆಡಿ ಮಾಡ್ತಿದ್ದಾರೆ. ಸೊ ಅದನ್ನು ಕೂಡ ಒಂದು ವೈಟ್ ಶೀಟ್ ಹಾಕಿ ಕೂರಿಸ್ತೀವಿ. ಮತ್ತು ಎಲ್ಲದಕ್ಕೂ ಪ್ರೈಮರ್ ಹೊಡಿಸ್ತಾ ಇದ್ದೀನಿ. ಪೇಂಟು ಓಕೆ ಗೈಸ್, ನೆನ್ನೆ ವಿಡಿಯೋ ಮಾಡಿದೆ. ನೆನ್ನೆ ಮಳೆ ಬಂದ್ಬಿಡ್ತು, ಆಮೇಲೆ ಕೆಲಸ ಕೂಡ ಸ್ಟಾಪ್ ಆಯಿತು. ಯಾಕೆಂದರೆ ಕರೆಂಟು ಶಾಕ್ ಹೊಡೆಯುತ್ತೆ ಅಲ್ವಾ, ನೀರಲ್ಲಿ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಇಷ್ಟ ಆಗಿದೆ ನೋಡಿ. ಎಲ್ಲ ಒಂದೇ ವಿಡಿಯೋಲಿ ಹಾಕ್ತೀನಿ ನಾನು. ಪಾರ್ಟ್ 1 ಪಾರ್ಟ್ 2 ಅವೆಲ್ಲ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಪಾರ್ಟ್ 1 ಪಾರ್ಟ್ 2 ಆ ಥರ ಎಲ್ಲ ಏನು ಚೆನ್ನಾಗಿರುತ್ತೆ. ಫುಲ್ಲು ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಸೆಟಪ್ದು ವಿಡಿಯೋ ಹಾಕ್ಬಿಡೋದು ನಾವು, ಹಂಗೆ ನಾವು. ಸೊ ನೋಡ್ಬೋದು, ಈಗ ನೆನ್ನೆವರೆಗೆ ಕಮ್ಮ ನಿಲ್ಲಿಸಿದ್ರು, ಇವತ್ತು ಸಿಮೆಂಟ್ ಶೀಟ್ ಹಾಕ್ಸಿದ್ದೀನಿ. ಸಿಮೆಂಟ್ ಶೀಟ್ ಏನಕ್ಕೆ ಅಂತಂದರೆ, ಒಂದು ಬಜೆಟ್ ಫ್ರೆಂಡ್ಲಿ, ಎರಡನೇದು ಟೆಂಪ್ರೇಚರ್ ಫ್ರೆಂಡ್ಲಿ, ಆಮೇಲೆ ಮೂರನೇದು ಬಾಳಿಕೆ ಕೂಡ ಬರ್ತದೆ. ಕಬ್ಬಣದ ಶೀಟು ಬಾಳಿಕೆ ಬರ್ತದೆ ನೋಡಿ. ಇಲ್ಲಿ ಕಬ್ಬಣದ ಬಿಚ್ಚಿಟ್ಟಿದ್ದೀವಿ, ಇದು ಬಿಚ್ಚಿಬಿಡ್ತೀವಿ. ಇನ್ನು ನೆಕ್ಸ್ಟು ನಾಳೆ, ಇವತ್ತು ಆ್ಯಕ್ಚುಲಿ ಇವಾಗ ಕೆಲಸ ಇಷ್ಟಕ್ಕೆ ಮುಗ್ದಿದೆ ಇವತ್ತು. ಸೊ ಎಲ್ಲ ಟಾಕ ಹಾಕಿದ್ದೀವಿ. ಈ ಕಡೆ ಮೆಶ್ ಹಾಕಿದ್ದೀನಿ ನೋಡಿ, ಇಲ್ಲಿ ಫುಲ್ಲು ಮೆಶ್ ಕವರ್ ಆಗುತ್ತೆ ಈ ಜಾಗದಲ್ಲಿ. ಈಗೇನು ನೋಡ್ತಾ ಇದ್ದೀರಾ ಅಲ್ಲಿ. ಅದಾದ ನಂತರ ಕೆಳಗಡೆ ಆ ಶೀಟ್ನ ಹಾಕ್ತೀವಿ, ಯಾಕೆಂದರೆ ಮಳೆ ಬಂದರೆ ಹೊಡಿಬಾರ್ದು ಅಂತ. ಸೊ ನೆಕ್ಸ್ಟು ಈ ಕಡೆನೂ ಅಷ್ಟೇ. ಇಲ್ಲಿ ಅದೇ ಡೋರ್ ಇಲ್ಲಿ ಬರುತ್ತೆ, ಮುಂದೆ ಫ್ರಂಟಿಗೆ ಬರುತ್ತೆ ಆ ಡೋರು, ಇಲ್ಲಿ ಡೋರ್ ಬರುತ್ತೆ. ನಂತರ ಇಲ್ಲಿ ಇದೇ ಥರ ಮೆಶ್ಶು ಒಂದು ಫ್ರೇಮು, ಮತ್ತು ಅಲ್ಲಿ ಆ ಸಂದಿ ಅದು ಕವರ್ ಆಗುತ್ತೆ. ಇಲ್ಲ ಸ್ವಲ್ಪ ಮೊಳೆ ಗೈಸ್, ಕಾಲಿಗೆ ಚುಚ್ಚಿಬಿಟ್ರೆ ಅಂತ ಭಯ. ಸೊ ಸ್ವಲ್ಪ ಇವೆಲ್ಲ ಗುಡಿಸ್ಬಿಟ್ಟು ಆಮೇಲೆ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ನೀಟಾಗಿ ಶಿಸ್ತಾಗೆ ಏನು ಫುಲ್ಲು ಫ್ರೇಮ್ ಬರುತ್ತೆ, ಅಂದರೆ ಫುಲ್ ಏವೇರಿಯನ್ ಬರುತ್ತೆ ಇದು. ಸೊ ಒಳಗಡೆ ಫುಲ್ಲು ಪೇಂಟ್ ಹೊಡಿಸ್ಬಿಡೋದು, ಅಥವಾ ನಾನೇ ಪೇಂಟ್ ಹೊಡಿತೀನಿ. ಇದು ಪ್ರೈಮರು. ಸೊ ಈ ಜಾಗದಲ್ಲಿ ಇಲ್ಲಿ ಒಂದು ಫ್ರೇಮ್ ಬರುತ್ತೆ, ಈ ಥರನೇ ಫ್ರೇಮ್ ಮಾಡಿ ಆ ಥರ ವೈಟ್ ಶೀಟ್ ಕಟ್ ಮಾಡಿ ನೋಡಿ ಇಲ್ಲಿ ಇಟ್ಟಿದ್ದೀನಿ. ಇದು ಟ್ರಾನ್ಸ್ಪರೆಂಟ್ ಶೀಟ್. ಈ ಕಡೆ ಬೆಳಕು ಬರಲಿ ಅಂದ್ಬಿಟ್ಟು ಈ
ಈ ಕಡೆ ಫುಲ್ ಕವರ್ ಆಗುತ್ತೆ. ಇದೇ ಥರನೇ ಬೆಳಕು ಬರಲಿ ಅಂದ್ಬಿಟ್ಟು ಇಲ್ಲಿ ಫುಲ್ ಕವರ್ ಆಗುತ್ತೆ. ಇಲ್ಲೂ ಒಂದು ಫ್ರೇಮ್ ಬರುತ್ತೆ, ಅಲ್ಲೊಂದು ಫ್ರೇಮ್ ಬರುತ್ತೆ, ಫುಲ್ ಕವರ್ ಆಗುತ್ತೆ. ಆಮೇಲೆ ಅಲ್ಲಿ ಸ್ವಲ್ಪ ಗ್ಯಾಪ್ ಇದೆ, ಅಲ್ಲೂ ಕೂಡ ಒಂದು ಮೆಶ್ ಹೊಡಿಬೇಕು ಅಲ್ಲೂ ಕೂಡ. ಅದಾದ ನಂತರ ನೆಕ್ಸ್ಟು ಅಲ್ಲಿ ಫ್ರಂಟಲ್ಲಿ ಏನು ಯಾವುದೇ ರೀತಿ ಈ ಥರ ಮುಚ್ಚಲ್ಲ. ಈ ಕಡೆ ಒಂದು ಪ್ಲ್ಯಾನ್ ಇದೆ, ಅದು ವೀಡಿಯೋದಲ್ಲೇ ಹಾಕ್ತೀನಿ ನಾನು. ಈ ಕಡೆ ಕೆಳಗಡೆ ಇಲ್ಲಿವರೆಗೂ ಏನೋ ಆ ಶೀಟ್ ಬರುತ್ತೆ, ಅದ್ರ ಮೇಲ್ಗಡೆ ಈ ಮೆಶ್ ಇದೆ. ಸೊ ಇಲ್ಲೊಂದು ಫ್ರೇಮ್ ಬರುತ್ತೆ. ಸೊ ಕಂಪ್ಲೀಟ್ ಕವರ್ ಆಗಿಬಿಡುತ್ತೆ ಗೈಸ್. ಇಲ್ಲೆಲ್ಲ ಕಂಪ್ಲೀಟು ಡೋರ್ ಮಾತ್ರ ಅಲ್ಲಿ ಡೈರೆಕ್ಟಾಗಿರುತ್ತೆ. ಆಮೇಲೆ ನಾವು ಡೋರೆಲ್ಲ ಆದಮೇಲೆ ನಾನೇನು ಮಾಡ್ತೀನಿ, ಈ ಮೆಶ್ದೆಲ್ಲ ತೆಗೆದುಬಿಟ್ಟು ಕಿಟಕಿ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಶಿಸ್ತಾಗಿ ಫಸ್ಟ್ ಈ ಜಾಗನೆಲ್ಲ ನೀಟಾಗಿ ತೆಗೆದುಬಿಟ್ಟು ಕ್ಲೀನ್ ಮಾಡಬೇಕು. ಮೋಸ್ಟ್ಲಿ ಒಂದು ಈ ವಿಡಿಯೋ ಅಪ್ಲೋಡ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ, ಯಾಕೆಂದರೆ ನಾನು ಒಂದೇ ವೀಡಿಯೋಲಿ ಎಲ್ಲನೂ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎವರಿ ವೀಡಿಯೋ ಎಲ್ಲ ಕಂಪ್ಲೀಟ್ ಮಾಡಿಬಿಡ್ತೀನಿ, ಯಾಕಂದರೆ ಲೇಟ್ ಆಗಿಬಿಡುತ್ತೆ ತುಂಬ. ಯಾಕೆಂದರೆ ಇದೆಲ್ಲ ಕ್ಲೀನ್ ಮಾಡಿ ಜೋಡಿಸ್ಕೊಂಡು ವೀಡಿಯೋ ಮಾಡೋಕ್ಕೆ ಲೇಟ್ ಆಗಿಬಿಡುತ್ತೆ. ಸೊ ಎವರಿ ವೀಡಿಯೋ ಕಂಪ್ಲೀಟ್ ವೀಡಿಯೋ ಇದೊಂದೇ ವೀಡಿಯೋಲಿ ಹಾಕ್ಬಿಡ್ತೀನಿ. ಅದಾದ ನಂತರ ನೆಕ್ಸ್ಟು ಮುಂಬರುವ ಪೇಂಟ್ ವೀಡಿಯೋ ಆಗಿರ್ಬೋದು, ಆ ಡೋರ್ದು ಶೀಟ್ ಹಾಕೋ ವೀಡಿಯೋ, ನೀಟಾಗಿ ಜೋಡಿಸೋದು, ಅದೆಲ್ಲ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ನಿಮ್ಗೇನು ಅನಿಸುತ್ತೆ ಸಿಮೆಂಟ್ ಶೀಟ್ ಹಾಕಿದ್ದು? ಸೊ ಟೆಂಪ್ರೇಚರು ಮಳೆಗಾಲದಲ್ಲಿ, ಇವಾಗ ಮಳೆಗಾಲನೇ, ಸೊ ಇವಾಗ ಮಳೆಗಾಲದಲ್ಲೂ ಕೂಡ ಒಂದೊಳ್ಳೆ ಸೆಟ್ ಆಗುತ್ತೆ. ಸ್ವಲ್ಪ ಈ ಕಡೆ ಎಲ್ಲ ಕ್ಲೋಸ್ ಮಾಡ್ಕೊಬೇಕಾಗತ್ತೆ. ಈಗ ಆ ಕಡೆ ಕ್ಲೋಸ್ ಮಾಡಿದ್ದೀನಿ ಬೆಳಕಿಗೆ, ಆ ಕಡೆ ಈ ಕಡೆ ಗಾಳಿಗೆ. ಸೊ ಫ್ರಂಟು ಅಷ್ಟೇ ಓಪನಿಂಗು ಕ್ಲೋಸಿಂಗ್ ಆ ಥರ ಮಾಡಿಸ್ತೀನಿ. ಸೊ ನೆಕ್ಸ್ಟು ನೋಡೋಣ. ಇವಾಗ ನೋಡ್ಬೋದು, ಈಗ ಅವೆಲ್ಲರೂ ಹೋದ್ಮೇಲೆ ಇನ್ನೊಬ್ಬರು ಹೊಸಬ್ರನ್ನ ಕರ್ಕೊಂಬಂದೆ. ಸೊ ಅವರು ಇವಾಗ ಎಲ್ಲ ಮೆಶ್ನ ಆ ಕಡೆ ಸೈಡ್ ನಾವು ಹಾಕಿದ್ವಲ್ಲ ಫಸ್ಟು, ಅದನ್ನು ತೆಗೆದು ಅದನ್ನು ಫ್ರಂಟಿಗೆ ಹಾಕಿ, ಮತ್ತು ಇನ್ನೊಂದು ಈ ಕಡೆ ಹಾಕಿರೋದನ್ನ ಹಂಗೆ ಬಿಟ್ಟಿದ್ದಾರೆ. ಮತ್ತು ಕೆಳಗಡೆ ಏನು ಮಿಕ್ಕಿರೋ ಫ್ರೇಮ್ ಏನಿದೆ. ಓಕೆ ಗೈಸ್, ಫೈನಲಿ ಒಂದು ಎಷ್ಟು ಹೇಳ್ಬೋದು, ಒಂದು 90% ರೆಡಿಯಾಗಿದೆ. ಸರಿ 90 ಅಲ್ಲ, ಒಂದು 80% ರೆಡಿಯಾಗಿದೆ. ಯಾಕೆಂದರೆ ಅಂದರೆ ವೆಲ್ಡಿಂಗ್ ಅವ್ರ ಕಡೆಯಿಂದ 90%, ನನ್ನ ಕಡೆಯಿಂದ ಒಂದು 80%. ಯಾಕೆಂದರೆ ನಾನು ಇನ್ನೂ ಇಲ್ಲೆಲ್ಲ ಕ್ಲೋಸ್ ಮಾಡಬೇಕು, ಅಲ್ಲಿ ಕ್ಲೋಸ್ ಮಾಡಬೇಕು. ಈ ವಿಡಿಯೋ ಮಾಡೋದಕ್ಕೂ ಓದ್ ವಿಡಿಯೋ ಮಾಡೋದಕ್ಕೂ ಗ್ಯಾಪ್ ಬಂದ್ಬಿಟ್ಟು 10 days ಇದೆ. ಯಾಕೆ ಅಂದರೆ ಏನು ಮಾಡ್ತೀರಾ, ನಾನು ಫಸ್ಟು ಹೇಳಿದ್ದು ವೆಲ್ಡರು ಅವರು ಶೀಟ್ ಹಾಕಿದ್ರು, ಹಾಕ್ಬಿಟ್ಟು ಫಸ್ಟು ಫೋನ್ ಕಳೆದೋಯ್ತು ಅಂದರು, ಆಮೇಲೆ ಮಿಷಿನ್ ಕಳೆದೋಯ್ತು ಅಂದರು, ಕೊನೆಗೆ ಲಾಸ್ಟಿಗೆ ಅವರೇ ಕಳೆದೋದ್ರು ಅತ್ಲಾಗಿ. ಏನು ಮಾಡ್ತೀರಾ? ಆಮೇಲೆ ಇನ್ನೊಬ್ರನ್ನ ಕರ್ಕೊಂಬಂದು, ಅವರು 10 ದಿನದಿಂದ ಬರ್ತೀನಿ ಅನ್ನೋರು ಬಂದೇ ಇಲ್ಲ. ಸೊ ಹಂಗಾಗಿ ಇನ್ನೊಬ್ರನ್ನ ಕರ್ಕೊಂಬಂದು ನೀಟಾಗಿ ಶಿಸ್ತಾಗಿ ಮಾಡಿಸ್ದೆ. ಇದು ಆ ಸೈಡಲ್ಲಿತ್ತು. ಸೊ ಇದು ನೀವು ನೋಡಿರ್ತೀರ ಲಾಸ್ಟ್ ವೀಡಿಯೋದಲ್ಲಿ, ಇದು ಈ ಸೈಡಲ್ಲಿತ್ತು. ಸೊ ಈ ಸೈಡ್ ಏನೂ ಬೇಡ, ಫುಲ್ ಕಂಪ್ಲೀಟ್ ಮುಚ್ಬಿಡೋಣ, ಇನ್ನೂ ಕೆಲಸ ಇದೆ, ಇಲ್ಲೆಲ್ಲ ಕ್ಲೋಸ್ ಮಾಡಬೇಕು, ಮಾಡ್ತಾರೆ, ಅಲ್ಲೂ ಕ್ಲೋಸ್ ಮಾಡಬೇಕು. ಸೊ ಈ ಸೈಡ್ ಫುಲ್ಲು ಕ್ಲೋಸ್ ಮಾಡೋಣ ಅಂದ್ಬಿಟ್ಟು ಶೀಟ್ ಹಾಕ್ಬಿಟ್ಟಿದ್ದೀವಿ, ಫುಲ್ ಕ್ಲೋಸು. ಈ ಕಡೆ ಅಲ್ಲಿ ಇದ್ದಿದ್ದು ಇಲ್ಲಿಗೆ ಹಾಕ್ಸಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು, ಇಲ್ಲಿ ಕೆಳಗಡೆ ಅಲ್ಲಿ 1 ಅಡಿ ಶೀಟ್ ಬರುತ್ತೆ, ಅದ್ರ ಮೇಲೆ ಫುಲ್ ಗ್ರೀನ್ ಹಾಕೋಣತೀನಿ, ಗ್ರೀನ್ ಮೆಶ್ ಥರದ್ದು ನೋಡಬೇಕು. ಸೊ ಈ ಕಡೆ ಫುಲ್ಲು ಗ್ರೀನ್ ಮೆಶೆ. ಸೊ ಇಲ್ಲಿ ಇನ್ನೂ ಮಾಡಿಲ್ಲ, ಇಲ್ಲಿ ಮತ್ತು ಇಲ್ಲಿ. ಸೊ ಇದೆರಡು ಬಿಟ್ಟು ಮಿಕ್ಕಿದೆಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ಮತ್ತು ಇಲ್ಲಿ ಸಂದಿಗಳು ಅಷ್ಟೇ, ಇದಕ್ಕೆ ಸಪ್ರೇಟ್ ಬರುತ್ತೆ. ಇದು ಡೋರು ಗೈಸ್ ನೋಡಿ, ಇಲ್ಲೇ ಇಟ್ಟಿದ್ದಾರೆ, ಏನು ಕಚ್ಕೊಂಬಿಟ್ಟೈತೆ. ಇದನ್ನು ನೋಡಿ, ಇದು ಈ ಥರ ಫುಲ್ಲು ಈ ಥರ ಇನ್ನೊಂದು ಪೀಸ್ ಬರುತ್ತೆ. ಇಲ್ಲಿ ಒಂದು ಪೀಸ್ ಇದೆ, ಇನ್ನೊಂದು ಪೀಸ್ ಬರುತ್ತೆ. ಸೊ ಇದು ಡೋರು ನೋಡ್ಬೋದು ಯಾವ ಥರ ಕಾಣ್ತಾ ಇದೆ. ಇವಾಗ ಮುಂದೆ ಇರೋದು ಇಷ್ಟೇ ಜಾಗ, ಇಲ್ಲಿವರೆಗೂ ಬಂದುಬಿಟ್ಟಿದ್ದೀವಿ. ಸೊ ಇದೆಲ್ಲ ವೇಸ್ಟೇಜು ಎಲ್ಲ ಕ್ಲಿಯರ್ ಮಾಡ್ತೀನಿ. ಅದಾದ ನಂತರ ನಮ್ಮ ಮೊದಲು ಇಲ್ಲಿ ಫುಲ್ಲು ಕಷ್ಟ ಆಗೋದು ಬರ್ಡ್ಸ್ಗಳಿಗೆ ನೀರು ಚೇಂಜ್ ಮಾಡೋಕ್ಕೆ, ಕ್ಲೀನ್ ಮಾಡೋಕ್ಕೆ. ಸೊ ಈ ಕ್ಲೀನ್ ಮಾಡೋಕ್ಕೆ ಅಲ್ಲೇ ಆಗುತ್ತೆ, ನೀರು ಚೇಂಜ್ ಮಾಡೋಕ್ಕೆ ಕಷ್ಟ ಆಗೋದು. ಸೊ ಇಲ್ಲೊಂದು ಸಿಂಕ್ ಹಾಕ್ಸಿದ್ದೀನಿ. ಎಲ್ಲ ಸ್ವಲ್ಪ ಮಳೆಗೆ ನೀರು ನಿಂತು ಇದಾಗ್ಬಿಟ್ಟೈತೆ, ಕ್ಲೀನ್ ಮಾಡಬೇಕಿದು. ಇದು ನೀಟಾಗಿ ಒಂದು ಸರಿ ಆ್ಯಸಿಡ್ ಹಾಕಿ ಕ್ಲೀನ್ ಮಾಡಿಬಿಟ್ರೆ ನೋಡಿ ಫುಲ್ಲು ನೀಟಾಗಿ ನೀರು ಇಡ್ಬೋದು. ಸೊ ಇಲ್ಲಿಂದ ಕನೆಕ್ಷನ್ ಹೋಗಿದೆ, ಅಲ್ಲಿಂದ ವೇಸ್ಟೇಜ್ ಕನೆಕ್ಷನು. ಸೊ ಇದೆಲ್ಲ ಉಳಿದಿರೋಂಥ ವೇಸ್ಟು, ಅಂದರೆ ವೇಸ್ಟ್ ಅಂದರೆ ಅದು ಬೇಕಾಗುತ್ತೆ, ಇನ್ನು ಚಿಕ್ಕ ಪುಟ್ಟ ಕೆಲಸ ಇದೆಯಲ್ಲ ಅದಕ್ಕೆಲ್ಲದಕ್ಕೂ ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇದು ಕೂಡ ಬೇಕಾಗುತ್ತೆ. ಸೊ ಇದು ಮೆಶ್ ಇಷ್ಟು ಉಳಿದಿದೆ, ಇನ್ನು ಮೆಶ್ಶು ಡೋರ್
ಡೋರ್ಗೇನು ಹಾಕಲ್ವಲ್ಲ ಮೆಸ್ಸು, ಸೊ ಮೆಸ್ಸು ಅಷ್ಟೇ ಉಳಿಯುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಡೋರು ಅದೇ ಡೋರ್ನೇ ಹಾಕೋಣ ಅಂತ ಇದ್ದೀನಿ. ಬಟ್ ನೋಡಬೇಕು, ಆ್ಯಂಗಲ್ಸ್ ಎಲ್ಲ ಕಮ್ಮಿ ಇದೆ. ಈಗ ಆದರೆ ಅದನ್ನೇ ಹಾಕ್ಸೋದು, ಇಲ್ಲ ಅಂದರೆ ಬೇರೆದನ್ನು ಮಾಡಿಸ್ಬೇಕಾಗತ್ತೆ. ಸೊ ನೋಡ್ಬೋದು, ಇವಾಗ ಈ ಥರ ಕಾಣ್ತಾಯಿದೆ. ನಾನು ದೂರದಲ್ಲಿ ತೋರಿಸ್ತೀನಿ. ಸೇರಿಸ್ಬಿಟ್ಟು ಹಾಕ್ತೀನಿ. ಸದ್ಯಕ್ಕೆ ಇವಾಗ ನಮ್ಮ ಏವೇರಿ ಈ ಥರ ಕಾಣ್ತಿದೆ. ಆಲ್ಮೋಸ್ಟ್ ಈ ವರ್ಕೆಲ್ಲ ಮುಗಿದಿದೆ, ವೆಲ್ಡಿಂಗ್ ವರ್ಕೆಲ್ಲ ಮುಗಿದಿದೆ. ಏನಿದ್ರು ಈ ಕಡೆ ಶೀಟ್ ಹಾಕೋದು ಮತ್ತು ಒಳಗಡೆ ಕರೆಂಟ್ ಕನೆಕ್ಷನು, ಲೈಟ್ ಕನೆಕ್ಷನು ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ನೋಡಿ, ಮಳೆ ಬರ್ದಂಗೆ ಇಲ್ಲಿ ಕಬ್ಬಿಣದ ಶೀಟನ್ನು ಹಾಕ್ಸಿದ್ದೀನಿ. ಸ್ವಲ್ಪ ಓಲಿದೆ, ಮೋಸ್ಟ್ಲಿ ಇದರಲ್ಲಿ ನೀರು ಬರ್ಬೋದೇನೋ. ಬಿಸಿಲು ಬರೋಲ್ಲ, ಮಳೆ ಬರೋ ಚಾನ್ಸಸ್ ಇದೆ. ಸೊ ನೋಡೋಣ, ಅದಕ್ಕೊಂದು MCಲೋ ಏನಾರು ಒಂದು ಹಾಕೋಣ. ಸೊ ಇವಾಗ ಈ ಥರ ಕಾಣ್ತಿದೆ. ಇಲ್ಲಿ ಫುಲ್ಲು ಕವರ್ ಮಾಡಿದ್ದೀನಿ. ಆ ಡೋರ್ನ ಇಲ್ಲಿ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಬೇಡ ಅಂದ್ಬಿಟ್ಟು ಈ ಗೇಟ್ ಹೊಸ್ದಾಗಿ ಮಾಡಿಸಿದ್ದೀನಿ. ನೋಡ್ಬೋದು, ಇನ್ನೂ ಮೆಷಲ್ಲಿ ಉಳಿದಿದೆ, ಇನ್ನೂ ಬೇಜಾನಿದೆ. ಸೊ ಒಳಗೆ ಆಗಲೇ ಎಲ್ಲ ಆಗಿದೆ. ಆದರೆ ಇದೊಂದು ಗೇಟ್ ಅಂತೂ ಖಾಲಿ ಇತ್ತು, ಇದೊಂದು ಮಾಡಬೇಕಿತ್ತು ಮತ್ತು ಇದೊಂದು ಮಾಡಬೇಕಿತ್ತು. ಈಗೆಲ್ಲ ಕಂಪ್ಲೀಟ್ ಆಗಿದೆ. ನಾಳೆ ಇದೆಲ್ಲ ತೆಗೆದು ಆಚೆಗೆ ಎಸ್ಬಿಡ್ತೀನಿ, ಫುಲ್ಲು ಕ್ಲೀನಾಗೆ ಆಗುತ್ತೆ. ಸೊ ಇನ್ನೂ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದೆ. ಈಗ ಇವ್ರ ಕೆಲಸ ಆಯಿತು, ಇವಾಗ ಕ್ಲೀನಿಂಗ್ದವ್ರದ್ದು ಕೆಲಸ. ಕ್ಲೀನಿಂಗ್ ಮಾಡಿಸ್ಬೇಕು, ಮತ್ತು ನಾನು ಕೂಡ ಮಾಡಬೇಕು ಕ್ಲೀನಿಂಗು. ಸೊ ಇವಾಗ ಇದಕ್ಕೆ MCL ಅನ್ನೋದನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಓಕೆ ಗೈಸ್, ಹೆಂಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಅಪ್ಡೇಟ್ ಏನಿದ್ರು ನೆಕ್ಸ್ಟ್ ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಈ ವಿಡಿಯೋ ಆಲ್ರೆಡಿ ತುಂಬ ಲೆಂತ್ ಆಗಿರುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ಪು, ಡೇ ಬೈ ಡೇ ವಿಡಿಯೋನ ಕ್ಯಾಪ್ಚರ್ ಮಾಡಿ ನಿಮಗೆ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ನೆಕ್ಸ್ಟು ಮುಂಬರುವ ವೀಡಿಯೋಗಳಲ್ಲಿ ಸ್ವಲ್ಪ ಏನೇನೆಲ್ಲ ಬದಲಾವಣೆ ಆಗ್ತಾ ಇರುತ್ತೆ ನಾನು ಅಪ್ಡೇಟ್ ಮಾಡ್ತೀನಿ. ಆಮೇಲೆ ಇಲ್ಲೊಂದು ಸಿಂಕು ಹಾಕ್ಸಿದ್ದೆ ಅಂತ ಹೇಳೋದಲ್ಲ, ಸಿಂಕು ಅದ್ರ ಜೊತೆಗೆ ಇಲ್ಲಿ ಇವಾಗ ಸಿಂಕು ನಾನು ಕ್ಲೀನ್ ಮಾಡೋಕ್ಕೆ ಇಲ್ಲಿ ಕ್ಲೀನ್ ಮಾಡ್ತಾ, ನೆಕ್ಸ್ಟ್ ಇಲ್ಲಿ ಏನಿದೆ ಈ ಫೀಡರ್ಗಳನ್ನ ಜೋಡಿಸ್ಕೊಂಡು ಅಲ್ಲಿಂದ ಎತ್ಕೊಂಡು ಇಲ್ಲಿ ಕ್ಲೀನ್ ಮಾಡೋಕ್ಕೋಸ್ಕರ ಇದು ಸ್ಟ್ಯಾಂಡ್ನ ಹಾಕ್ಸಿದ್ದೀನಿ ಇಲ್ಲಿ. ಸೊ ಫುಲ್ಲು ಸೆಟಪ್ ಗೈಸ್, ಎಲ್ಲ ಕ್ಲೀನ್ ಮಾಡಿಬಿಟ್ರೆ ನೀಟಾಗಿ ಕಾಣುತ್ತೆ. ಅದು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತಾ ಹೋಗುತ್ತೆ. ಸಿಗೋಣ ಗೈಸ್ ಮುಂದಿನ ನೋಡಿ. ಕಷ್ಟಪಟ್ಟು ಡೈಲಿ ಚೂರೇ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ನ. ಸೊ ಆದಷ್ಟು ಲೈಕ್ ಮಾಡಿ. ನಿಮಗೆ ನಮ್ಮ ಏವೇರಿ ಬಗ್ಗೆ ಗೈಸ್ ನೋಡ್ಬೋದು, ಇವಾಗ ಫುಲ್ಲು ರೆಡಿ ಆಗಿದೆ. ಒಳಗಡೆ ಕ್ಲೀನ್ ಕೂಡ ಮಾಡಿದ್ದೀನಿ. ಸ್ವಲ್ಪ ಈ ಗಲೀಜ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಗಲೀಜ್ ಅನ್ನೋಕ್ಕಿಂತ ಇವೆಲ್ಲ ಕೆಲವೊಂದು ಪೈಂಟ್ ಡಬ್ಬಗಳು, ಬ್ರೀಡಿಂಗ್ ಬಾಕ್ಸ್ಗಳು ಅವೆಲ್ಲ ಇದ್ದಾವೆ, ಅವು ವೇಸ್ಟೇಜ್ ಇರೋದು, ಸ್ವಲ್ಪ ಕ್ಲೀನ್ ಮಾಡಬೇಕು. ಸೊ ಇದೆಲ್ಲ ಜಾಗ ಫ್ರೀ ಮಾಡ್ಕೋಬೇಕು ಸದ್ಯದಲ್ಲಿ. ಸೊ ನೋಡ್ಬೋದು, ಇವಾಗ ನಾನು ಪೇಂಟ್ನ ಹೊಡೆದಿದ್ದೀನಿ ನೆಲಕ್ಕೆ. ಸೊ ಇವಾಗ ನೀಟಾಗಿ ಕಾಣ್ತಿದೆ. ಈಗ ನಿಮಗೆ ತೋರ್ಸೋಕ್ಕೂ ನೀಟಾಗಿರುತ್ತೆ. ನೋಡ್ಬೋದು ಯಾವ ರೀತಿಯಲ್ಲಿ ಕಾಣ್ತಾ ಇದೆ ಅಂತ. ಇವಾಗ ಈ ಕಡೆ ಕ್ಲೋಸ್ ಮಾಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾಯಿದ್ದೀನಿ. ಈಗ ಅಲ್ಲೂ ಕ್ಲೋಸ್ ಆಗಿದೆ, ಇಲ್ಲೂ ಕ್ಲೋಸ್ ಆಗಿದೆ. ಬಾಕ್ಲು ಮತ್ತು ಆ ಸೈಡ್ ಅಷ್ಟೇ ಕ್ಲೋಸ್ ಮಾಡಬೇಕಾಗಿರೋದು. ಸೊ ಇದೊಂಥರ ಪಿಂಕಿಶ್ ಶೇಡ್ ಬರುತ್ತೆ. ವೆರಿ ಹೇಗೆ ಅನಿಸುತ್ತೆ, ಮುಂಚೆ ಒಳಗಡೆ ಇದ್ವಿ. ಸೊ ಇವಾಗ ಹೇಗೆ ಅನಿಸುತ್ತೆ ಈ ಜರ್ನಿ ಬಗ್ಗೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಲೈಕ್ ಮಾಡಿ ದಯವಿಟ್ಟು, ಸಾಕಷ್ಟು ಜನಕ್ಕೆ ರೀಚ್ ಆಗುತ್ತೆ.